ಬೆಳಗಿನ ಬೆಳಕು. ಪಶ್ಚಾತ್ತಾಪ ಭಾಗ 2. ಯಾಜಕ ಕಾಂಡ 26ನೇ ಅಧ್ಯಾಯ. ಉತ್ತರ ರಾಜ್ಯ ಚದುರುವಿಕೆ ಮತ್ತು ಯೆಹೋವನ ದೀರ್ಘಕಾಲದ ಉದ್ದೇಶ. ಯೆಹೋವನ ವ್ಯವಹಾರಗಳ ಕುರಿತಾದ ಒಂದು ಪ್ರಶ್ನೆಯೊಂದಿಗೆ ನಾವು ನಿನ್ನೆ ಮುಕ್ತಾಯಗೊಳಿಸಿದ್ದೆವು. ಯೆಹೂದವು ಬಾಬಿಲೋನಿನಲ್ಲಿ ವಿನಯವುಳ್ಳವರಾಗಿ ಪಶ್ಚಾತ್ತಾಪಪಟ್ಟು ಮರಳಿ ಬಂದಿತ್ತು. ಹಾಗಾದರೆ ಉತ್ತರ ರಾಜ್ಯದ ಇಸ್ರಾಯೇಲ್ ಕಥೆಯೇನು? ಯೆಹೋವನು ಶಿಕ್ಷಿಸುತ್ತಾನೆ ಮತ್ತು ಆ ಶಿಕ್ಷೆಯು ಪಾಪದ ಒಪ್ಪಿಗೆ ಹಾಗೂ ದೀನತೆಗೆ ದಾರಿ ಮಾಡಿಕೊಡುತ್ತದೆ ಎಂದು ಯಾಜಕ ಕಾಂಡ 26 ತೋರಿಸುತ್ತದೆ. ಯಾಜಕ ಕಾಂಡ 26 40-42. ಯೂದಾದ ವಿಷಯದಲ್ಲಿ ಸ್ಪಷ್ಟವಾದ ಪಶ್ಚಾತ್ತಾಪದ ಪ್ರಾರ್ಥನೆಗಳನ್ನು, ಒಡಂಬಡಿಕೆಯ ನವೀಕರಣವನ್ನು ನಾವು ನೋಡುತ್ತೇವೆ. ಆದರೆ ಉತ್ತರ ಇಸ್ರಾಯೇಲಿನ ವಿಷಯದಲ್ಲಿ ನ್ಯಾಯ ಪ್ರಮಾಣವು ಒಂದು ನೋವಿನ ವ್ಯತ್ಯಾಸವನ್ನು ತೋರಿಸುತ್ತದೆ. ರಾಜರುಗಳ ಗ್ರಂಥದ ಪುಸ್ತಕದಲ್ಲಿ ಇದನ್ನು ನೇರವಾಗಿ ಸಾರಾಂಶ ಮಾಡುತ್ತದೆ. ಯೆಹೋವನು ಪ್ರವಾದಿಗಳ ಮೂಲಕ ಇಸ್ರಾಯೇಲಿಗೂ ಯೆಹೂದಕ್ಕೂ ವಿರೋಧವಾಗಿ ಸಾಕ್ಷಿ ನುಡಿದು ಅವರ ಕೆಟ್ಟ ಮಾರ್ಗಗಳಿಂದ ತಿರುಗಿಕೊಳ್ಳುವಂತೆ ಕರೆ ನೀಡಿದನು. ಆದರೆ ದಾಖಲೆಯು ಹೇಳುವಂತೆ ಅವರು ಕೇಳಿಸಿಕೊಳ್ಳಲಿಲ್ಲ. ಅವರು ತಮ್ಮ ಕುತ್ತಿಗೆಯನ್ನು ಬಿಗಿಗೊಳಿಸಿಕೊಂಡರು ಮತ್ತು ಯೆಹೋವನನ್ನು ನಂಬಲು ನಿರಾಕರಿಸಿದರು. 2 ರಾಜರು 17-13-14. ಆ ಅಧ್ಯಾಯವು ಮುಂದುವರೆದು ವಿವರಿಸುವುದೇನೆಂದರೆ, ಇಸ್ರಾಯೇಲರು ಯೆಹೋವನ ಆಜ್ಞೆಗಳನ್ನು ಬಿಟ್ಟು ವಿಗ್ರಹಗಳನ್ನು ಮಾಡಿಕೊಂಡರು, ಅನ್ಯ ಜನಾಂಗಗಳನ್ನು ಅನುಸರಿಸಿದರು ಮತ್ತು ಸುಳ್ಳು ದೇವರುಗಳನ್ನು ಸೇವಿಸಿದರು. ಈ ಕಾರಣದಿಂದಾಗಿ ಯೆಹೋವನು ಇಸ್ರಾಯೇಲನ್ನು ತನ್ನ ಕಣ್ಣೆದುರಿನಿಂದ ತೆಗೆದುಹಾಕಿದನು. 2 ರಾಜರು 17-16-18. ಈ ವಾಕ್ಯವು ಅತ್ಯಂತ ಗಂಭೀರವಾದದ್ದು. ಒಡಂಬಡಿಕೆಯ ಶಾಪಗಳು ಪೂರ್ಣಗೊಳ್ಳುವವರೆಗೂ ಆ ಜನಾಂಗವು ಪಶ್ಚಾತ್ತಾಪ ಪಡಲು ನಿರಾಕರಿಸಿತು ಎಂಬುದನ್ನು ಇದು ತೋರಿಸುತ್ತದೆ. ತರುವಾಯ ಪತನವೂ ಸಂಭವಿಸಿತು. ಅಶ್ಶೂರದ ರಾಜನು ಇಸ್ರಾಯೇಲರನ್ನು ಸೆರೆ ಹಿಡಿದು ದೂರದ ಸ್ಥಳಗಳಾದ ಹಾಲಾಕಕ್ಕೂ ಹಬೂರ್ ನದಿಯ ಬಳಿಗೂ ಮತ್ತು ಮೇದ್ಯರ ಪಟ್ಟಣಗಳಿಗೂ ಸಾಗಿಸಿದರು. 2 ರಾಜರು 17-6. ಇದು ಯೂದಾದ ಬಾಬಿಲೋನಿನ ಬಂಧನವಂತೆ ಸ್ವಲ್ಪ ಕಾಲದ ಶಿಕ್ಷೆಯಲ್ಲ. ಇದು ರಾಷ್ಟ್ರೀಯ ಗುರುತನ್ನು ಮುರಿಯಲು ಉದ್ದೇಶಿತವಾದ ಚದುರಿಕೆ ಆಗಿತ್ತು. ಇದರ ಸನ್ನಿವೇಶವು ಇನ್ನೂ ಮುಂದುವರಿಯುತ್ತದೆ. ಅನ್ಯ ಜನಾಂಗದವರನ್ನು ಕರೆತಂದು ಇಸ್ರಾಯೇಲರ ಬದಲಿಗೆ ಸಮಾರ್ಯದ ಪಟ್ಟಣಗಳಲ್ಲಿ ನೆಲೆಸುವಂತೆ ಮಾಡಲಾಯಿತು. 2 ರಾಜರು 17-24. ಭೂಮಿ ಬದಲಾಯಿತು. ಜನಸಂಖ್ಯೆಯು ಅನ್ಯ ಜನಾಂಗಗಳ ವಿವಾಹಗಳೊಂದಿಗೆ ಮಿಶ್ರಣವಾಯಿತು ಮತ್ತು ಹಾಗೆಯೇ ಹಳೆಯ ಎಲ್ಲಾ ಕುಲಗಳ ರಚನೆಯು ಚೂರಾಯಿತು. ಇಲ್ಲಿಯೇ ಅನೇಕರು ಗೊಂದಲಕ್ಕೊಳಗಾಗಿ ಸಮಾರ್ಯದವರು ಕೇವಲ 10 ಕುಲಗಳು ಎಂದು ಭಾವಿಸುತ್ತಾರೆ. ಆದರೆ ನ್ಯಾಯ ಪ್ರಮಾಣವ ಬೇರೆಯದೇ ಚಿತ್ರಣವನ್ನು ನೀಡುತ್ತದೆ. ಸಮಾರ್ಯಕ್ಕೆ ಕರೆಯಲ್ಪಟ್ಟ ಜನರು ಯೆಹೋವನಿಗೆ ಸ್ವಲ್ಪ ಮಟ್ಟಿಗೆ ಭಯಪಟ್ಟರು. ಅದೇ ಸಮಯದಲ್ಲಿ ತಮ್ಮದೇ ಆದ ದೇವತೆಗಳನ್ನು ಸೇವಿಸುತ್ತಿದ್ದರು. 2 ರಾಜರು 17-33. ಇದು ಒಡಂಬಡಿಕೆಯ ಪಶ್ಚಾತ್ತಾಪವಾಗಿರಲಿಲ್ಲ. ಇದು ಮಿಶ್ರ ಆರಾಧನೆಯಾಗಿತ್ತು. ವಿಗ್ರಹಗಳ ಜೊತೆಗೆ ಯೆಹೋವನ ಸೇವೆ. ಒಂದು ಭೂಮಿಯನ್ನು ಒಡಂಬಡಿಕೆಯ ನೆಲವಾಗಿ ನೋಡುವ ಬದಲು ಕೇವಲ ಒಂದು ಪ್ರದೇಶವಾಗಿ ನೋಡಿದಾಗ ಏನಾಗುತ್ತದೆ ಎಂಬುದನ್ನು ಇದು ತೋರಿಸುತ್ತದೆ. ಅನೇಕ ಬಾಯಿಗಳು ಯೆಹೋವನ ಹೆಸರನ್ನು ಉಚ್ಚರಿಸಬಹುದು, ಆದರೆ ಹೃದಯವು ಆತನಿಗೆ ಪೂರ್ಣವಾಗಿ ಬಗ್ಗುವುದಿಲ್ಲ. ಉತ್ತರ ಇಸ್ರಾಯೇಲಿಗೆ ಪ್ರವಾದನೆ ನುಡಿದ ಉಷಯನು ಸಹ ಇದೇ ಗಂಭೀರತೆಯನ್ನು ಎತ್ತಿ ತೋರಿಸುತ್ತಾನೆ. ಯೆಹೋವನು ಒಡಂಬಡಿಕೆಯ ಪದಗಳಲ್ಲಿ ತೀರ್ಪನ್ನು ನೀಡುತ್ತಾನೆ. ಅವನಿಗೆ ಲೋ ಅಮ್ಮಿ, ನನ್ನ ಜನರಲ್ಲ ಎಂದು ಹೆಸರಿಡು, ಏಕೆಂದರೆ ನೀವು ನನ್ನ ಜನರಲ್ಲ,
ನಾನು ನಿಮ್ಮ ದೇವರಾಗಿರುವುದಿಲ್ಲ. ಹೋಶೇಯ 1:9. ಇದು ಯೆಹೋವನು ತನ್ನ ಶಕ್ತಿಯನ್ನು ಮರೆತಿದ್ದಾನೆ ಎಂದಲ್ಲ. ಉತ್ತರ ಇಸ್ರಾಯೇಲ್ ವಿಗ್ರಹಗಳಿಗೆ ಅಂಟಿಕೊಳ್ಳುವ ಮೂಲಕ ಮತ್ತು ತಿದ್ದುಪಾಟನ್ನು ನಿರಾಕರಿಸುವ ಮೂಲಕ ತನ್ನ ಒಡಂಬಡಿಕೆಯ ಗುರುತನ್ನು ಕಳೆದುಕೊಂಡಿದೆ ಎಂದು ಯೆಹೋವನು ಘೋಷಿಸುತ್ತಿದ್ದಾನೆ. ಹೋಶೇಯನು ಹೇಳುವ ಒಂದು ವಾಕ್ಯವಂತೂ ಕಿವಿಯಲ್ಲಿ ನಡುಕ ಹುಟ್ಟಿಸುವಂತಿದೆ. ಎಫ್ರಾಹಿಮನು ವಿಗ್ರಹಗಳಿಗೆ ಅಂಟಿಕೊಂಡಿದ್ದಾನೆ, ಅವನನ್ನು ಬಿಟ್ಟು ಬಿಡು. ಹೋಶೇಯ 4:17. ಇದು ಯೆಹೋವನು ಹೀಗೆ ಹೇಳಿದಂತಿದೆ, ಅವರು ಮೃದುವಾದ ಮಾತುಗಳಿಂದ ಗುಣವಾಗುವುದಿಲ್ಲ. ಅವರ ವಿಗ್ರಹಗಳನ್ನು ಆರಿಸಿಕೊಂಡಿದ್ದಾರೆ. ಆ ಹಾದಿಯ ಅಂತ್ಯವು ಹೇಗಿರುತ್ತದೆ ಎಂಬುದನ್ನು ಅವರು ಅನುಭವಿಸಲೇಬೇಕು. ಆದರೂ ಯೆಹೋವನು ಯಾವಾಗಲೂ ಒಂದು ಶೇಷವನ್ನು ಉಳಿಸಿಕೊಳ್ಳುತ್ತಾನೆ. ಇದು ಬಹಳ ಮುಖ್ಯವಾದ ವಿಷಯವಾಗಿದ್ದು ಅನೇಕರು ಇದನ್ನು ಗಮನಿಸುವುದಿಲ್ಲ. ಅಶ್ಶೂರ್ಯದ ಪತನಕ್ಕೆ ಮುಂಚೆಯೇ ಮತ್ತು ಆ ವರ್ಷಗಳ ಆಸುಪಾಸಿನಲ್ಲಿ ಉತ್ತರದ ಕೆಲವು ನಂಬಿಗಸ್ತ ವ್ಯಕ್ತಿಗಳು ತಮ್ಮನ್ನು ತಗ್ಗಿಸಿಕೊಂಡು ಜೆರುಸಲೇಮಿಗೆ ಬಂದರು. ಆಶೇರ್, ಮನಸ್ಸೆ ಮತ್ತು ಜೆಬುಲೂನ್ ಕುಲದ ಕೆಲವರು ತಮ್ಮನ್ನು ತಗ್ಗಿಸಿಕೊಂಡು ಬಂದರು ಎಂದು ಪೂರ್ವಕಾಲ ವೃತ್ತಾಂತ ದಾಖಲಿಸುತ್ತದೆ. 2 ಪೂರ್ವಕಾಲ ವೃತ್ತಾಂತ 30:11. ಎಫ್ರಾಹಿಂ, ಮನಸ್ಸೆ ಮತ್ತು ಸಿಮೆಯೋನ್ ಕುಲದ ಜನರು ಯೆಹೂದದವರ ನಡುವೆ ನೆಲೆಸಿದರು ಎಂದು ಸಹ ಅದು ಹೇಳುತ್ತದೆ. 2 ಪೂರ್ವಕಾಲ ವೃತ್ತಾಂತ 15:9. ಆದರೆ ಇಡೀ ಜನಾಂಗವು ಮರಳಲಿಲ್ಲ. ಬದಲಾಗಿ ಒಂದು ಶೇಷದ ಜನಾಂಗವು ಒಡಂಬಡಿಕೆಯ ನಿಷ್ಠೆಯನ್ನು ಆರಿಸಿಕೊಂಡು ಯೆಹೂದದೊಂದಿಗೆ ಸೇರಿಕೊಂಡಿತ್ತು. ಈ ರೀತಿಯಾಗಿ ಉತ್ತರದ ಅನೇಕ ವಂಶಾವಳಿಗಳು ಯೆಹೂದದಲ್ಲಿ ಸಂರಕ್ಷಿಸಲ್ಪಟ್ಟವು ಮತ್ತು ನಂತರ ಅವರು ಬಾಬಿಲೋನಿನಿಂದ ಮರಳಿದ ಯೆಹೂದದ ಜೊತೆಯಲ್ಲಿ ಭಾಗಿಯಾದರು. ಆದರೆ ಒಂದು ಪ್ರತ್ಯೇಕ ಒಡಂಬಡಿಕೆಯ ರಾಜ್ಯವಾಗಿ ಉತ್ತರ ರಾಜ್ಯವು ಮರಳಲಿಲ್ಲ. ಹೀಗೆ ನಾವು ಒಂದು ಸ್ಪಷ್ಟ ವ್ಯತ್ಯಾಸವನ್ನು ಕಾಣುತ್ತೇವೆ. ಯೆಹೂದವು ಸಂರಕ್ಷಿಸಲ್ಪಟ್ಟಿತ್ತು, ಪಶ್ಚಾತ್ತಾಪಪಟ್ಟಿತ್ತು, ಮರಳಿ ಬಂದಿತ್ತು ಮತ್ತು ರಾಷ್ಟ್ರೀಯವಾಗಿ ಮತ್ತೆ ವಿಗ್ರಹಾರಾಧನೆಗೆ, ಆದರೆ ಉತ್ತರ ಇಸ್ರಾಯೇಲ್ ತೆಗೆದುಹಾಕಲ್ಪಟ್ಟಿತ್ತು, ಚದುರಿಸಲ್ಪಟ್ಟಿತ್ತು ಮತ್ತು ಅನ್ಯ ಜನಾಂಗಗಳೊಂದಿಗೆ ಬೆರೆತು ಹೋಯಿತು. ಕೇವಲ ಒಂದೇ ಶೇಷವು ಮಾತ್ರ ಯೆಹೂದವನ್ನು ಸೇರಿಕೊಂಡಿತ್ತು. ಇದು ಯಾಜಕ ಕಾಂಡ 26ನೇ ಅಧ್ಯಾಯಕ್ಕೆ ನಿಖರವಾಗಿ ಹೊಂದಿಕೆಯಾಗುತ್ತದೆ. ಆ ಅಧ್ಯಾಯವು ಒಪ್ಪಿಗೆ ಮತ್ತು ದೀನತೆಯ ಬಗ್ಗೆ ಹೇಳುತ್ತದೆ. ಆದರೆ ಯೆಹೋವನ ಧ್ವನಿಯನ್ನು ನಿರಾಕರಿಸಿದರೆ ವಿನಾಶಕ್ಕೆ ಮತ್ತು ಚದುರುವಿಕೆಗೆ ಕಾರಣವಾಗುತ್ತದೆ ಎಂದು ತೋರಿಸುತ್ತದೆ. ಯಾಜಕ ಕಾಂಡ 26:33-39. ಯೆಹೂದದ ವಿಷಯದಲ್ಲಿ ಪಶ್ಚಾತ್ತಾಪವು ದಾಖಲಾಗಿದೆ. ಇಸ್ರಾಯೇಲಿನ ವಿಷಯದಲ್ಲಿ ನಿರಾಕರಣೆಯು ದಾಖಲಾಗಿದೆ. ಆದರೆ ಯೆಹೋವನ ಈ ಸನ್ನಿವೇಶವು ಒಂದು ಮುರಿದ ಭೂಪಟದೊಂದಿಗೆ ಕೊನೆಗೊಳ್ಳುವುದಿಲ್ಲ. ಪ್ರವಾದಿಗಳು ಭವಿಷ್ಯದ ಭರವಸೆಯ ಬಗ್ಗೆ ಮಾತನಾಡುತ್ತಾರೆ. ಅದು ಇತಿಹಾಸದಲ್ಲಿ ಹಳೆಯ 10 ಕುಲಗಳ ರಾಜ್ಯವು ಮತ್ತೆ ಏಳುವುದರ ಬಗ್ಗೆ ಅಲ್ಲ, ಬದಲಾಗಿ ಮೆಸ್ಸಿಯನಾದ ಒಬ್ಬನೇ ಅರಸನ ಅಡಿಯಲ್ಲಿ ಒಂದುಗೂಡಿದ ಜನಾಂಗವಾಗುವುದರ ಬಗ್ಗೆ. ಯೆಹೆಜ್ಕೇಲನು 2 ಕೋಲುಗಳು ಯೆಹೋವನ ಕೈಯಲ್ಲಿ ಒಂದಾಗುವ ಚಿತ್ರಣವನ್ನು ಬಳಸುತ್ತಾನೆ. ಯೆಹೋವನು ಅವರನ್ನು ಒಂದೇ ಜನಾಂಗವಾಗಿ ಮಾಡುವನು ಮತ್ತು ಒಬ್ಬನೇ ಅರಸನು ಅವರೆಲ್ಲರಿಗೂ ಅರಸನಾಗಿರುವನು ಎಂದು ಹೇಳುತ್ತಾನೆ. ಎಜೆಕಿಯೇಲ್ 37:16-22. ಇದು ಕೇವಲ ರಾಜಕೀಯವಲ್ಲ, ಇದು ಮೆಸ್ಸಿಯನ ಅಡಿಯಲ್ಲಿ ನಡೆಯುವ ಒಡಂಬಡಿಕೆಯ ಪುನಃಸ್ಥಾಪನೆ. ಯೆಹೋವನು ಶಿಸ್ತಿಗಾಗಿ ಚದುರಿಸಬಲ್ಲನು, ಆದರೂ ತನ್ನ ಉದ್ದೇಶಕ್ಕಾಗಿ ಮತ್ತೆ ಒಗ್ಗೂಡಿಸಬಲ್ಲನು ಎಂಬುದನ್ನು ಇದು ತೋರಿಸುತ್ತದೆ. ಆತನು ಒಂದು ಮರವನ್ನು ಕತ್ತರಿಸಬಲ್ಲನು, ಆದರೂ ನಂತರದ ನಾಟಿಗಾಗಿ ಅದರ ಬೇರನ್ನು ಸಂರಕ್ಷಿಸಬಲ್ಲನು. ಎಲ್ಲಿಯೇ ನಮ್ಮ ಹೃದಯಗಳು ಮೌನವಾಗಬೇಕು. ಯಾಜಕ ಕಾಂಡ 26 ಕಲಿಸುವ ಪಾಠವೇನೆಂದರೆ, ಯೆಹೋವನು ಶಿಸ್ತನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಾನೆ, ಏಕೆಂದರೆ ಒಡಂಬಡಿಕೆಯು ಗಂಭೀರವಾದುದು. ಆದರೆ
ಯೆಹೋವನು ತನ್ನ ಒಡಂಬಡಿಕೆಯನ್ನು ನೆನಪಿಸಿಕೊಳ್ಳುತ್ತಾನೆ ಮತ್ತು ತನ್ನ ಉದ್ದೇಶವನ್ನು ಎಂದಿಗೂ ಕೈಬಿಡುವುದಿಲ್ಲ ಎಂದು ಅದು ಕಲಿಸುತ್ತದೆ. ಯಾಜಕ ಕಾಂಡ 26, 44-45. ಯೆಹೂದದ ಮರಳುವಿಕೆ ಎಂಬುದು ಪಶ್ಚಾತ್ತಾಪ ಮತ್ತು ಕೃಪೆ, ಸತ್ಯ ಎಂಬುದನ್ನು ಸಾಬೀತುಪಡಿಸುತ್ತದೆ. ಇಸ್ರಾಯೇಲಿನ ಚದುರುವಿಕೆ ಎಂಬುದು ಯೆಹೋವನ ಧ್ವನಿಯನ್ನು ನಿರಾಕರಿಸುವುದು ಮತ್ತು ಗಂಭೀರ ಪರಿಣಾಮವನ್ನು ಉಂಟುಮಾಡುತ್ತದೆ ಎಂಬುದನ್ನು ಸಾಬೀತುಪಡಿಸುತ್ತದೆ. ಮತ್ತು ಎಜೆಕಿಯೇಲ್ ವಾಗ್ದಾನವು ಯೆಹೋವನ ಅಂತಿಮ ಯೋಜನೆಯು ಮನುಷ್ಯರ ವೈಫಲ್ಯಗಳಿಂದ ದೊಡ್ಡದಾಗಿದೆ ಎಂಬುದನ್ನು ಸಾಬೀತುಪಡಿಸುತ್ತದೆ. ಭವಿಷ್ಯದ ಒಗ್ಗೂಡುವಿಕೆಯು ಇಸ್ರಾಯೇಲಿನ ಬಲದ ಮೇಲೆ ನಿಂತಿಲ್ಲ, ಬದಲಾಗಿ ಯೆಹೋವನ ನಂಬಿಕಸ್ತಿಕೆ ಮತ್ತು ಮೆಸ್ಸಿಯನ ಆಳ್ವಿಕೆಯ ಮೇಲೆ ನಿಂತಿದೆ. ಈಗ ನಾವು ಈ ಹಾದಿಯ ಕೊನೆಯಲ್ಲಿ ಮತ್ತೊಂದು ಕಲ್ಲನ್ನು ಇಡಬೇಕು. ಭೂಮಿಯಿಂದ ಹೊರದೂಡಲ್ಪಡುವ ಈ ಮಾದರಿಯು ಹಳೆಯ ಒಡಂಬಡಿಕೆಯಲ್ಲೇ ನಿಂತು ಹೋಗಲಿಲ್ಲ. ಯೇಸುವಿನ ದಿನಗಳ ನಂತರ ಮತ್ತೊಂದು ದೊಡ್ಡ ಚದುರುವಿಕೆ ಬಂದಿತು ಮತ್ತು ಭೂಮಿಯು ಮತ್ತೆ ವಿನಾಶ ಮತ್ತು ದುಃಖವನ್ನು ಅನುಭವಿಸುತ್ತದೆ. ಆ ನಂತರದ ಅಧ್ಯಾಯವು ತನ್ನದೇ ಆದ ಎಚ್ಚರಿಕೆಗಳನ್ನು, ನೆರವೇರಿಕೆಗಳನ್ನು ಮತ್ತು ಪಾಠಗಳನ್ನು ಹೊಂದಿದೆ. ಇತಿಹಾಸಕ್ಕಾಗಿ ಮತ್ತು ಬರಲಿರುವ ರಾಜ್ಯದ ಯುಗಕ್ಕಾಗಿ ಅಲ್ಲಿ ಶಿಸ್ತು ಕಲಿಸುತ್ತದೆ ಮತ್ತು ನೀತಿಯು ಆಳುತ್ತದೆ. ಆದ್ದರಿಂದ ನಾವು ಇಂದು ಒಂದು ಮುನ್ನೋಟದೊಂದಿಗೆ ಮುಕ್ತಾಯಗೊಳಿಸೋಣ. ಯೇಸುವಿನ ಕಾಲದ ನಂತರ ಈ ಮಾದರಿಯು ಹೇಗೆ ಪುನರಾವರ್ತನೆಯಾಯಿತು ಮತ್ತು ಬರಲಿರುವ ಕ್ರಿಸ್ತನ ರಾಜ್ಯ ಯುಗದ ಬಗ್ಗೆ ಇದು ಏನು ಕಲಿಸುತ್ತದೆ? ಯೆಹೋವನ ಚಿತ್ತವಿದ್ದರೆ ನಾವು ಇದನ್ನು ಮುಂದೆ ಅಭ್ಯಸಿಸೋಣ. ಪ್ರಾರ್ಥನೆ. ಪರಲೋಕದ ದೇವರೇ, ನಿಮ್ಮನ್ನು ನಿರಾಕರಿಸುವುದು ಚದುರುವಿಕೆ ಮತ್ತು ನಷ್ಟಕ್ಕೆ ಕಾರಣವಾಗುತ್ತದೆ ಎಂದು ನಮಗೆ ಸ್ಪಷ್ಟವಾಗಿ ಎಚ್ಚರಿಸಿದಕ್ಕಾಗಿ ಧನ್ಯವಾದಗಳು. ನಮ್ಮ ಮೇಲೆ ಕೃಪೆ ತೋರಿಸಿ ಮತ್ತು ನಮ್ಮ ಕುತ್ತಿಗೆ ಬಿಗಿಯಾಗದಂತೆ, ಹೃದಯ ಹಠಮಾರಿಯಾಗದಂತೆ ನಮ್ಮನ್ನು ಕಾಪಾಡಿ. ತೀರ್ಪಿನ ಸಮಯದಲ್ಲಿಯೂ ನೀವು ಒಂದು ಶೇಷವನ್ನು ಉಳಿಸಿಕೊಳ್ಳುತ್ತೀರಿ ಮತ್ತು ನಿಮ್ಮ ಒಡಂಬಡಿಕೆಯ ಉದ್ದೇಶವನ್ನು ಜೀವಂತವಾಗಿಸುತ್ತೀರಿ ಎಂಬುದಕ್ಕಾಗಿ ಧನ್ಯವಾದಗಳು. ಮೆಸ್ಸಿಯನ ರಾಜ್ಯದಲ್ಲಿ ನಮ್ಮ ಭರವಸೆಯನ್ನು ಬಲಪಡಿಸಿರಿ. ಅಲ್ಲಿ ನೀವು ಒಬ್ಬನೇ ಅರಸನ ಅಡಿಯಲ್ಲಿ ಎಲ್ಲವನ್ನೂ ಒಗ್ಗೂಡಿಸಿ ಪುನಃಸ್ಥಾಪಿಸುತ್ತೀರಿ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ. ಆಮೆನ್.